ವಿಧಾನಸೌಧದಲ್ಲಿ ಇವತ್ತಿನಿಂದ ಗೈಡೆಡ್ ಟೂರ್ ಆರಂಭ ಆಗಿದೆ. ವಿಧಾನಸೌಧದ 3ನೇ ಗೇಟ್ನಲ್ಲಿ ವೀಕ್ಷಕರ ಆಧಾರ್ ಕಾರ್ಡ್ ಪರಿಶೀಲನೆ ನಡೆಸಿ ಒಳಗೆ ಬಿಡಲಾಗ್ತಾ ಇದೆ. ಗೈಡ್ ನರಸಿಂಹಲು ನೇತೃತ್ವದಲ್ಲಿ ವಿಧಾನಸೌಧದ ಮಾಹಿತಿ ನೀಡಲಾಗ್ತಾ ಇದೆ. ವಿಧಾನಸೌಧದ ಇತಿಹಾಸ ಹಾಗೂ ಕಟ್ಟಡ ನಿರ್ಮಾಣ ಸೇರಿದಂತೆ ಎಲ್ಲ ಮಾಹಿತಿಯನ್ನು ನರಸಿಂಹಲು ನೀಡ್ತಾ ಇದ್ದಾರೆ. ವಿಧಾನಸೌಧವನ್ನು ಕಣ್ತುಂಬಿಕೊಳ್ಳಲು ಹಿರಿಯ ನಾಗರಿಕರು, ಯುವಕ ಯುವತಿ, ಮಕ್ಕಳು ಆಗಮಿಸ್ತಾ ಇದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ವಿವರಣೆ ನೀಡಲಾಗ್ತಾ ಇದೆ. 15 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹಾಗೂ ವಯಸ್ಕರಿಗೆ ಟಿಕೆಟ್ ಫೀಸ್ 50 ರೂಪಾಯಿ ನಿಗದಿಪಡಿಸಲಾಗಿದೆ. ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಅಲ್ಲಿ ಬರುವಂತ ಅಥವಾ ಬಂದಿದ್ದಂಥ ಪ್ರವಾಸಿಗರ ಜೊತೆಗೆ ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ನೋಡೋಣ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿ. ಇಂದಿನಿಂದ ವಿಧಾನಸೌಧ ಮಾರ್ಗದರ್ಶಿ ಪ್ರವಾಸ ಆರಂಭವಾಗಿದೆ. ಟೂರ್ ಗೈಡ್ ಆರಂಭವಾಗಿರುವಂಥದ್ದು. ಈ ಒಂದು ಭವ್ಯ ವಿಧಾನಸೌಧ ಪೂರ್ವ ಮೆಟ್ಟಿಲಿನಲ್ಲಿ ಇವತ್ತು ಸಾಕಷ್ಟು ಪ್ರವಾಸಿಗರು ವಿಧಾನಸೌಧವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಆಗಮಿಸಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯದ ಜನರು ಕೂಡ ಇಲ್ಲಿರುವಂಥದ್ದು. ಅದರ ಜೊತೆಗೆ ಅವರಿಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಗೈಡ್ಗಳು ಮಾಡ್ತಿರುವಂಥದ್ದು. ಸುಮಾರು ಮೊನ್ನೆಷ್ಟೇ ಕಾರ್ಯಕ್ರಮ ಮುಗಿದ ನಂತರ ಒಂದು 13-14 ಜನ ಗೈಡ್ಗಳಿದ್ದಾರೆ. ಅವ್ರನ್ನ ಗೈಡ್ಗಳನ್ನು ಮಾತಾಡ್ತೀನಿ. ಇವರು ಶಾಶ್ವತವಾಗಿ ಇಲ್ಲೇ ವಿಧಾನಸೌಧದಲ್ಲಿ ಕಳೆದ ಒಂದು ಹಲವಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಿದ್ದಾರೆ. ಸೀನಿಯರ್ ಗೈಡ್ ಅಂತ ಹೇಳ್ಬೋದು. ಸರ್, ಇವತ್ತು ಆರಂಭವಾಗಿದೆ, ಎಷ್ಟು ಖುಷಿ ಇದೆ. ನೀವು ಇಲ್ಲಿದ್ರಿ ಮೊದಲು, ಇವಾಗ ಇದಕ್ಕೊಂದು ವ್ಯವಸ್ಥಿತವಾಗಿ ಒಂದು ಕಾರ್ಯಕಲ್ಪ ಕೊಟ್ಟಿದ್ದಾರೆ. ಏನು ಅನ್ಸುತ್ತೆ ಸರ್ ಇದು? ಬಹಳ ಪ್ರಧಾನವಾಗಿ ನಾನು ಮಾನ್ಯ ಸಭಾಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರು UT ಖಾದರ್ ಅವರ ನೇತೃತ್ವದಲ್ಲಿ ಈ ಒಂದು ಪರಿಕಲ್ಪನೆ, ಜನರಿಗೆ ವಿಧಾನಸೌಧ ಹತ್ತಿರ ಆಗಬೇಕು, ಕೆಂಗಲ್ಲರ ಕನಸು ನನಸಾಗಬೇಕು, ಈ ಎರಡೂ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಲಾಸ್ಟ್ ವೀಕ್ ಅದು ಅನಾವರಣ ಆಯಿತು. ಇದೇ ಭವ್ಯ ಮೆಟ್ಟಿಲುಗಳ ಮೇಲೆ ನಮ್ಮ ಸ್ಪೀಕರು, ಚೇರ್ಮನ್ನು ಮತ್ತು ಲಾ ಮಿನಿಸ್ಟ್ರು ಕೂಡ ಇದ್ದರು. ಅವರು ಅನಾವರಣ ಆಯಿತು. ಇವತ್ತು ಪ್ರಾಕ್ಟಿಕಲ್ ಆಗಿ ಜನರಿಗೆ, ಈಗ ನನ್ನ ಜೊತೆಗಿದ್ದಾರೆ, ಈ ಟೀಮ್ ಅವ್ರು ಬಂದಿದ್ದಾರೆ. ನೀವು ಕೇಳ್ಬೋದು, ಅವರ ಅನುಭವ ಕೇಳ್ಬೋದು, ಯಾವ ರೀತಿ ಏನೆಲ್ಲ ಈ ವಿಧಾನಸೌಧ ಟೂರಲ್ಲಿ ನೋಡಿದರು ಅಂತ ನನ್ನ ಬಗ್ಗೆನೂ ನೀವು ಕೇಳ್ಬೋದು. ಈ ನಿಟ್ಟಿನಲ್ಲಿ ನಮಗೆ ಏನು ಈ ಒಂದು ಹೊಸ ಪರಿಪಾಠ ಅಂದರೆ, ಇಡೀ ಭಾರತದಲ್ಲಿ ಪಾರ್ಲಿಮೆಂಟ್ ಕೊಡಲು ಜನರಿಗೆ ಆಕ್ಸೆಸ್ ಇಲ್ಲ. ಆದರೆ ಇಲ್ಲಿ ಎಷ್ಟೇ ಸವಾಲುಗಳು ಇದ್ದರೂ ಕೂಡ ಆ ಸವಾಲುಗಳನ್ನು ಎದುರಿಸ್ಕೊಂಡು ಈಗೆಲ್ಲ ನೋಡಿದರೆ ಎಷ್ಟು ಸೆಕ್ಯೂರಿಟಿ ಸಿಗ್ತಿತ್ತು. ನಮ್ಮ ಮಾನ್ಯ ಸಭಾಧ್ಯಕ್ಷರು ಮತ್ತು ಸರ್ಕಾರ ಎರಡೂ ಒಟ್ಟಿಗೆ ಸೇರಿ, ನಮ್ಮ HK ಪಾಟೀಲ್ ಅವರು ಒಟ್ಟಿಗೆ ಸೇರಿ ಜನರಿಗೆ ಹತ್ತಿರ ಆಗಬೇಕು, ವಿಧಾನಸೌಧ ದೂರ ಆಗಬಾರ್ದು ಅಂತ ಪರಿಕಲ್ಪನೆಯಿಂದ ಇದನ್ನು ಮಾಡಿದ್ದಾರೆ. ಹೇಗಿದೆ ರೆಸ್ಪಾನ್ಸ್ ಜನರದ್ದು? ಯಾವ ರೀತಿ ಎಲ್ಲೆಲ್ಲಿ ಸ್ಪಾಟ್ಗಳನ್ನು ತೋರಿಸ್ತಾ ಇದ್ದೀರಿ? ಎಷ್ಟು ಜನ ಬರ್ಬೋದು ಒಂದಿನಕ್ಕೆ? ಏನು ನಿಜವಾಗೂ ಕೂಡ ಅಭೂತಪೂರ್ವಕವಾಗಿರತಕ್ಕಂಥ ರೆಸ್ಪಾನ್ಸ್ ಇದೆ. ನನ್ನ ಜೊತೆಗಿರತಕ್ಕಂಥ ಟೀಮು ಇವರೆಲ್ಲ ಬೆಂಗಳೂರಿನವರೇ, ಕೆಲವರು ಆಂಧ್ರದಿಂದನೂ ಕೂಡ ಒಬ್ಬರು ಬಂದಿದ್ದಾರೆ. ಅವ್ರಿಗೆ ಏನು ಕುತೂಹಲ ಅಂದರೆ ವಿಧಾನಸೌಧ ನೋಡಬೇಕು, ಅದೇನದು, ಯಾವ ರೀತಿ ಕಟ್ಟಿದ್ದೆ, ಏನಿದೆ, ಅದರ ಇತಿಹಾಸ ಏನು. ನಾವು ಇತಿಹಾಸ ತಿಳ್ಕೊಂಡ್ರೆ ತಾನೇ ನಮ್ಮ ಮುಂದೆ ಪೀಳಿಗೆಗೆ ಅದು ಸ್ಫೂರ್ತಿದಾಯಕವಾಗೋದು. ಆ ನಿಟ್ಟಿನಲ್ಲಿ ಸುಮಾರು 9 ಜಾಗ ನಮಗೆ ಲಿಸ್ಟ್ ಕೊಟ್ಟಿದ್ದಾರೆ. ಮೊದಲು ನಾವು ಬಂದಿದ್ದು ಗಾಂಧಿ ಸ್ಟ್ಯಾಚ್ಯೂ ಹತ್ರ ಬಂದು ತಿರುಗು ನಾವು ನಮ್ಮ ಅಡಿಗಲ್ಲಾದಮೇಲೆ ಶ್ರೀಗಂಧದ ಏನು ವಿಧಾನಸೌಧ ಮಾಡಲ್ಲು, ಆಮೇಲೆ ಬ್ಯಾಂಕ್ವೆಟ್ ಹಾಲು, ಅಸೆಂಬ್ಲಿ ಹಾಲು, ಅಸೆಂಬ್ಲಿ ಹಾಲ್ ಒಳಗಡೆ ಅವಕಾಶ ಸಿಕ್ತು, ಕೌನ್ಸಿಲ್ ಹಾಲಲ್ಲಿ ಇರಲಿಲ್ಲ, ಕೌನ್ಸಿಲ್ ಹಾಲು, ಆಮೇಲೆ ನಮ್ಮ ಮೈಸೂರು ಬಾಗಿಲು. ಇತ್ತೀಚೆಗೆ ನಮ್ಮ ಸ್ಪೀಕರ್ ಇಡೀ ವಿಧಾನಸೌಧದಲ್ಲಿ ಒಂದು ದೊಡ್ಡ ಬಾಗಿಲನ್ನು ಮಾಡಿದ್ದಾರೆ, ಮೈಸೂರು ಬಾಗಿಲು ಆದಮೇಲೆ ಏನು ಕೆಂಗಲ್ ಹನುಮಂತ ಸ್ಟ್ಯಾಚ್ಯು, ಅದಾದಮೇಲೆ ಈ ಕಡೆ ಬಂದು ಫ್ಲವರ್ ಗಾರ್ಡನ್, ಅದಾದಮೇಲೆ ಇಲ್ಲಿ ಬಂದು ನಾವಿಲ್ಲಿ ಎಂಡ್ ಆಗ್ತೀವಿ. ಇದು ದಿವ್ಯ ಬೆಟ್ಟಲು. ಎಷ್ಟು ಜನರಿಗೆ ಅವಕಾಶ ಇದೆ ದಿನಕ್ಕೆ? ಇದು 30 ಪರ್ ಬ್ಯಾಚ್, 30 ಒಂದೊಂದು ಸ್ಲಾಟ್ ಕೊಟ್ಟಿದ್ದಾರೆ. ಇವತ್ತು 2 ಸ್ಲಾಟ್ ತೊಗೊಂಡಿದ್ದೀನಿ, ಇನ್ನೊಂದು ಕಾಯ್ತಾ ಇದ್ದಾರೆ ಆಗಲೇ 12 ಗಂಟೆಗೆ. ಇದು 10 ಗಂಟೆ ಸ್ಲಾಟು, ಇದು ಮುಗಿದಿದೆ. ನಮಸ್ಕಾರ. ಇದಿಷ್ಟು ವಿಧಾನಸೌಧದ ಮಾರ್ಗದರ್ಶಿ ಆಗಿರುವಂಥ ಅವರು ಮಾತಾದರೆ, ಜನರು ಕೂಡ ಸಾಕಷ್ಟು ಕುತೂಹಲದಿಂದ ಬರ್ತಾ ಇದ್ದಾರೆ. ಇವತ್ತೇ ಆರಂಭವಾಗಿದೆ. ದಿನಕ್ಕೆ ಒಂದು 30 ಜನರ ಬ್ಯಾಚನ್ನು ಮಾಡಿದ್ದಾರೆ. ಬ್ಯಾಚ್ಗಳ ಮೂಲಕ ವಿಧಾನಸೌಧದ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.